ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಇವತ್ತು ಒಂದೆರಡು ಅಷ್ಟೇ ಬ್ಲೌಸ್ಗಳನ್ನ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ಜೊತೆಗೆ ಇವತ್ತು ಬೋಟ್ ನೆಕ್ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ ಡಿಸೈನು. ಅದು ಮಾಡೋ ಅಷ್ಟೊತ್ತಿಗೆ ಬೆಳಗಿನ ಜಾವ 4 ಗಂಟೆಲಿ ಮಾಡಿದಂಥ ಡಿಸೈನು. ತುಂಬ ಬ್ಯುಸಿ ಇದ್ದಿದ್ದರಿಂದ ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಕೊಡೋಕ್ಕಾಗಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಮೆಂಬರ್ಶಿಪ್ ಕ್ಲಾಸಲ್ಲಿ ಏನು ತೊಗೊಂಡಿದ್ರು ಅವರಿಗೂ ಕೂಡ ಈ ವೀಕ್ ಪೂರ್ತಿ ನಾನು ವಿಡಿಯೋ ಹಾಕಿಲ್ಲ. ಅವ್ರಿಗೆ ವಿಡಿಯೋ ಕೂಡ ಇವತ್ತೇ ಅಪ್ಲೋಡ್ ಮಾಡಬೇಕು. ಜೊತೆಗೆ ಇವತ್ತೇ ಯೂಟ್ಯೂಬ್ಗೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಬ್ಯುಸಿ ಅಂತೂ ಇದ್ದೇ ಇದ್ದೀನಿ. ನೆಕ್ಸ್ಟ್ ಇವಾಗ ಶಿವರಾತ್ರಿ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಆದರೂ ಒಂದೆರಡು ಬ್ಲೌಸ್ ಅಷ್ಟೇ ನಾನು ಮಾಡ್ಕೊಂಡಿದ್ದೆ ವಿಡಿಯೋ. ಯಾವುದನ್ನು ವಿಡಿಯೋ ಮಾಡ್ಕೊಳ್ಳೋಷ್ಟು ಕೂಡ ಟೈಮ್ ಇರಲಿಲ್ಲ. ಎಲ್ಲನೂ ಬ್ಲೌಸ್ಗಳು ತೊಗೊಂಡು ಹೋಗಿದ್ದಾರೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಒಂದು ಎಂಬ್ರಾಯ್ಡ್ರಿ ಬ್ಲೌಸು, ನಮ್ಮ ಬೊಟಿಕಲ್ಲೇ ವರ್ಕ್ ಹಾಕಿ ಸ್ಟಿಚ್ ಮಾಡುವಂಥದ್ದು. ಸಿಂಪಲ್ ಇದೆ ನೋಡೋಕ್ಕೆ ಡಿಸೈನು, ಆದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಜ ಅವ್ರು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡಂಥ ಡಿಸೈನು. ಇದಕ್ಕೆ ಲೈಟಾಗಿ ಬಫ್ ಕೊಟ್ಟು ನೋಡಿ, ಈ ಥರ ಸ್ಲೀವ್ಸ್ ಈ ರೀತಿ ಬರೋ ಥರ ವರ್ಕ್ ಮಾಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ಒಂದು ಶೇಪು. ಆ ಬಾರ್ಡರ್ಗೆ ಏನಿದೆ, ಬಾರ್ಡರಲ್ಲಿ ಕರೆಕ್ಟಾಗಿ ಇದೇ ಥರ ನೀಟಾಗಿ ಬರೋ ಥರ ಒಂದು ಲೀಫ್ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಇದು ಸೈಡಿಂದನೂ ಬರುತ್ತೆ. ಶೇಪ್ ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡ್ರು ಇದನ್ನು. ಬಫ್ ಅಷ್ಟೇ, ಈ ಥರ ಬಫ್ ಕೊಟ್ಟಿದ್ದೀನಿ. ಇದಕ್ಕೆ ಫುಲ್ಲು ರೌಂಡ್ ಶೇಪಲ್ಲಿಟ್ಟು ಈ ಥರ ಲಟ್ಕನ್ ಬಂದು ಡೋರಿ ಇದಕ್ಕೆ ಈ ಥರ ಮಾಡಿಕೊಟ್ಟಿದ್ದೀನಿ ನೋಡಿ. ಈ ಥರ ಇದೆ. ಮತ್ತು ಇನ್ನೊಂದು ಬ್ಲೌಸು, ಇದು ಬಂದು ಬೋಟ್ ನೆಕ್ ಬ್ಲೌಸ್. ಇದು ಶೇಪ್ ಸುಮ್ಮನೆ ಡ್ರಾಪ್ ಡಿಸೈನ್ ಥರನೇ ಇದೆ. ಅದರಲ್ಲಿ ಸ್ವಲ್ಪ ಶೇಪ್ ಕಮ್ಮಿ ಕೇಳಿದ್ರು ಅವರು, ಹಾಗಾಗಿ ಶೇಪ್ ಕಡಿಮೆ ಇಟ್ಟಿದ್ದೀನಿ. ಫ್ರಂಟ್ ನಾರ್ಮಲ್ಲು, ಸ್ಲೀವ್ ಕೂಡ ನಾರ್ಮಲ್ ಇದೆ. ಇದು ಪೀಸ್ ಬಂದುಬಿಟ್ಟು ಇವತ್ತು ವರ್ಕ್ ಹಾಕಬೇಕು. ಈ ಪೀಸಿಗೆ ಇದು ಟೈಲರ್ ಕೊಟ್ಟು ಹೋಗಿದ್ರು. ಸದ್ಯಕ್ಕೆ ಇದು ಒಂದು ವರ್ಕ್ ಹಾಕಬೇಕು. ಇನ್ನು ವರ್ಕ್ ಹಾಕ್ಲಿಕ್ಕೆ ತುಂಬಾ ಬ್ಲೌಸಸ್ ಇದೆ, ಹಾಗಾಗಿ ಇದನ್ನು ಈಗ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಇದು ಕೂಡ, ಅಂದರೆ ಈ ವಿಡಿಯೋದಲ್ಲಿ ಇರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹಾಕ್ಕೊಡ್ತೀನಿ ನಾನು ವಿಡಿಯೋ, ಆಯಿತಾ? ಇದು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಕ್ಕದಾಗಿರುವಂಥ ಬೋಟ್ ನೆಕ್ ಡಿಸೈನ್ ತೋರಿಸಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ. ಏನೇ ನಿಮ್ಮ ಅನಿಸಿಕೆಗಳಿದ್ರೂ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮೆಂಬರ್ಶಿಪ್ಪಲ್ಲಿ ಕ್ಲಾಸಸ್ ತೊಗೊಂಡು ಬರೀ 239 ರೂಪಾಯಿಗೆ ಆನ್ಲೈನ್ ಕ್ಲಾಸಸ್ ಇದೆ. ಬೇಸಿಕ್ ಎಂಬ್ರಾಯ್ಡ್ರಿ ಕ್ಲಾಸಸ್ಸು, ಆಯಿತಾ? ಕ್ಲಾಸಸ್ ಅಟೆಂಡ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಕಲೀರಿ. ಬನ್ನಿ ಹಾಗಿದ್ರೆ ನೋಡೋಣ ಈಗ ಡಿಸೈನ್. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಏನಾಗಿತ್ತು ಗೊತ್ತಾ? ಆಲ್ರೆಡಿ ನಾನು ಬೋಟ್ ನೆಕ್ಗೆ ಮಾರ್ಕ್ ಮಾಡಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಒಂದು ಪೈಪಿಂಗ್ ಥ್ರೆಡ್ಡನ್ನು ನಾನು ಡಮ್ಮಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆದರೆ ಅದು ವೀಡಿಯೋನೇ ಆಗಿಲ್ಲ. ಇದು ಬೆಳಗಿನ ಜಾವ ನಾನು ಮೊಬೈಲೆಲ್ಲ ಫಿಟ್ ಮಾಡಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ನಿಮಗೆ ವರ್ಕ್ ಹಾಕೋದು ತೋರಿಸೋಣ ಅಂಥೇಳಿ ಮಾಡಿದ್ದು. ಆದರೆ ವಿಡಿಯೋ ಆಗಿರಲಿಲ್ಲ. ಅಂದರೆ ವಿಡಿಯೋ ಆನ್ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು, ಹಾಗಾಗಿ ವಿಡಿಯೋ ಆನ್ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ಇದು ಇದಾಗ್ಬಿಟ್ಟಿತ್ತು. ಅಂದರೆ ಪೈಪಿಂಗ್ ಥ್ರೆಡ್ಡಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಅದಕ್ಕೋಸ್ಕರ ಇದಕ್ಕೆ ಫಿಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫಿಲ್ ಮಾಡೋದು ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಜೊತೆಗೆ ಇದು ಮಾಡೋದೂ ಅಷ್ಟೇ, ಪೈಪಿಂಗ್ ಥ್ರೆಡ್ ಹಾಕುವಾಗೂ ಅಷ್ಟೇ ತುಂಬ ಜಾಸ್ತಿ ಅಗಲ ಮಾಡ್ಕೋಬೇಡಿ. ಆದಷ್ಟು ಚಿಕ್ಕದಾಗಿ, ಅಂದರೆ ಒಂದು 2-2.5 ನಂಬರ್ನಲ್ಲಿ ಇಟ್ಕೊಂಡು ನೀವು ಫಿಲ್ ಮಾಡ್ತಾ ಬನ್ನಿ, ನೀಟಾಗಿ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ, ನಿಮ್ಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ಕೆಲವರು ಒಂದೇ ಒಂದು ಟೈಮ್ ಹಾಕುವಾಗಲೇ ಚೆನ್ನಾಗಿ ಬರುತ್ತೆ ಅಂತಾರೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಇದೂ ಅಷ್ಟೇ, ನೀವು 2 ಟೈಮ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಂದರೆ ಫಸ್ಟು ನೀವು ಈ ಪೈಪಿಂಗ್ ಥ್ರೆಡನ್ನು ಅಟ್ಯಾಚ್ ಮಾಡುವಾಗ, ಅಂದರೆ ಹಾಕುವಾಗ ದೂರ ಬಂದರೂ ಪರವಾಗಿಲ್ಲ ಸ್ಟಿಚ್ಚು. ಆದಷ್ಟು ಸ್ವಲ್ಪ ಟೈಟಾಗಿ ಆ ದಾರನ ಹಿಡ್ಕೊಂಡು ಹಾಕ್ಕೊಂಡೋಗಿ. ಸೆಕೆಂಡ್ ಟೈಮಲ್ಲಿ ನೀವು ಈ ಥರ ನೀಟಾಗಿ ಫಿಲ್ ಮಾಡ್ಕೊಂಬನ್ನಿ, ಚೆನ್ನಾಗಿ ಕಾಣುತ್ತೆ. ಮತ್ತು ಆ ಬೋಟ್ ನೆಕ್ಕಲ್ಲಿ ಶಾರ್ಪು ಇದು ಬರುವಾಗ ನೋಡ್ಬೋದು ನೀವು ಎಷ್ಟು ನೀಟಾಗಿ. ನೀವು ಆದಷ್ಟು ಅಲ್ಲಿ ಸ್ಲೋ ಆಗಿ ಮಾಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಆ ಶಾರ್ಪಾಗಿ ಏನು ಶೇಪ್ ಕೊಟ್ಟಿರ್ತೀವಲ್ವ ಅಲ್ಲಿ ಅದು ನೀಟಾಗಿ ಬರಬೇಕು. ಇಲ್ಲ ಅಂತಂದರೆ ವರ್ಕು ಅಷ್ಟು ಚೆನ್ನಾಗಿ ಕಾಣಲ್ಲ, ಓಕೆನಾ? ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇವಾಗ ಹಬ್ಬದ ಬಟ್ಟೆಗಳು ತೊಗೊಂಡ್ಬಿಡ್ತೀವಿ ಯಾರೇ ಆದರೂ ಅಷ್ಟೇ. ನಾನು ಹೇಳೋದೇನಪ್ಪ ಅಂದರೆ, ಕಸ್ಟಮರ್ಸ್ ಹೆಂಗಾಗಿದ್ದಾರೆ ಅಂತಂದರೆ, ಈಗ ನಾವು ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದಂಥ ಬಟ್ಟೆಗಳನ್ನ, ಅಂದರೆ ಬೇಕು ಅಂತಲೇ ಹೇಳಿರ್ತಾರೆ. ಇವಾಗ ತುಂಬಾ ಅರ್ಜೆಂಟ್ ಇದೆ, ನನಗೆ ಇವಾಗ ಬೇಕೇ ಬೇಕು ಮೇಡಮ್, ಇವಾಗ ತುಂಬಾ ಅರ್ಜೆಂಟು, ಈ ಹಬ್ಬಕ್ಕೆ ನಾವು ಅದನ್ನೇ ಹಾಕ್ಕೋಬೇಕು ಅಂತೇಳಿ ಅಷ್ಟೊಂದು ಇದು ಮಾಡಿ ಹೇಳಿರ್ತಾರೆ. ಆದರೆ ನೆಕ್ಸ್ಟ್ ನಾವು ಅಷ್ಟೆಲ್ಲ ನಿದ್ದೆಗೆಟ್ಟು ಎಲ್ಲ ಇದು ಮಾಡಿ ನಾವು ಸ್ಟಿಚ್ ಮಾಡಿದ ಮೇಲೆ ತಗೊಂಡೇ ಹೋಗಲ್ಲ. ಆವಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಅದು ಏನಕ್ಕಪ್ಪ ಅಂತಂದರೆ, ನೋಡಪ್ಪ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ವಿ, ಅಂದರೆ ಅವ್ರಿಗೆ ಅರ್ಜೆಂಟ್ ಇದೆ ಅಂತಲೇ ಅಲ್ವಾ ಹೇಳೋದು, ನಾವು ಸ್ಟಿಚ್ ಮಾಡಿಕೊಡೋದು.
ನಿನ್ನೆನೂ ಅಷ್ಟೇ ಹಬ್ಬದ ದಿನವೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಮನೇಲಿ ಹಬ್ಬ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಯಾಕೆ ಅಂತಂದರೆ ಪೂಜೆ ಸಹಿತ ಮಾಡಿರಲಿಲ್ಲ ನಾನು ಬೆಳಗ್ಗೆನೂ ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಅವರು. ಆ ಬಟ್ಟೆ ಬೇಕೇ ಬೇಕು ನನಗೆ ಅಂತೇಳಿ ಫೋರ್ಸ್ ಮಾಡಿದ್ದಕ್ಕೆ ನಾನು ನಿನ್ನೆ ಬೆಳಗ್ಗೆನೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಕೂತಿದ್ದೆ. ಒಂದು 12 ಗಂಟೆವರೆಗೂ 12 ಗಂಟೆ 1 ಗಂಟೆವರೆಗೂ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ ನಾನು. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಎಲ್ಲ ಎಳ್ಳೆಲ್ಲ ರೆಡಿ ಮಾಡಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಪೊಂಗಲ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹಬ್ಬ ಅಂದರೆ ನಿಮಗೆ ಗೊತ್ತಿರುತ್ತೆ. ಫೈನಲಿ ಎಲ್ಲೂ ನಾನೊಂದು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಹೋಗಿದ್ರು, ಆದರೆ ನನಗೆ ಸಾಕಾಯ್ತಪ್ಪ ಅನ್ನಿಸ್ತು, ರೆಸ್ಟ್ ಬೇಕಿತ್ತು. ಹಾಗಾಗಿ ಎಲ್ಲೂ ಹೊರಗಡೆ ಹೋಗಲಿಲ್ಲ. ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ ಮೇಲೆ ಒಂದು 2 ಅವರ್ ಸುಮ್ಮನೆ ಕೂತು ರೆಸ್ಟ್ ಮಾಡಿದ್ದೀನಿ. ಅಷ್ಟು ಬೇಜಾರಾಗಿತ್ತು. ಅಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿ ಎಲ್ಲ ಮಾಡಿದ್ರು ತೊಗೊಂಡೋಗ್ಲಿಲ್ವಲ್ಲ, ಅದು ತುಂಬಾ ಬೇಜಾರಾಯಿತು. ಅಟ್ಲೀಸ್ಟ್ ಅವ್ರು ತೊಗೊಂಡೋಗ್ಬಿಟ್ಟಿದ್ದಿದ್ರೆ ಹೇಳಿದರು, ಸಂಜೆ ಒಂದು 3 ಗಂಟೆ 4 ಗಂಟೆ ಆದರೂ ಪರವಾಗಿಲ್ಲ ಮೇಡಮ್ ನಮಗೆ ಕೊಡಿ ಅಂತಂದ್ಬಿಟ್ಟು ಹೇಳಿದ್ರು ಕೂಡ ಬರಲಿಲ್ಲ. ಒಂದು 2-3 ಕಸ್ಟಮರ್ ನನಗೆ ಈ ಸರ್ತಿ ಅದೇ ಥರ ಮಾಡಿದ್ರು. ಅದೇ ರೆಡಿ ಮಾಡಿರಲಿಲ್ಲ ಅಲ್ವಾ, ಅವ್ರುಗಳು ಬಂದು ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅವ್ರದ್ದೇನು ಇವಾಗೇನು ಹಬ್ಬಕ್ಕೆ ಕೇಳಲ್ಲ ಬಿಡಪ್ಪ, ಅವ್ರೇನು ಹೇಳಿರಲಿಲ್ಲ ಇದೇ ಹಬ್ಬಕ್ಕೇ ಬೇಕು ನನಗೆ ಅಂತ ಏನು ಹೇಳಿರಲಿಲ್ಲ. ಆದರೆ ಅವ್ರ ಬಟ್ಟೆಗಳು ರೆಡಿ ಇರಲಿಲ್ಲ, ಅವ್ರು ಬೇಜಾರು ಮಾಡಿಕೊಂಡ್ರು. ಇವ್ರ ಬಟ್ಟೆಗಳು ಬೇಕು ಅಂತ ಹೇಳಿನೇ ನಾನು ರೆಡಿ ಮಾಡಿನೇ ಇಟ್ಟಿದ್ದೆ. ಬೇಕು ಅಂತ ಹೇಳಿ ಡೇಟೆಲ್ಲ ಮೆನ್ಷನ್ ಮಾಡಿ ಇಟ್ಟಿರ್ತೀವಲ್ವ, ಅದಕ್ಕೋಸ್ಕರ ಅವರು ನೋಡಿದ್ರೆ ತೊಗೊಂಡೇ ಹೋಗಲಿಲ್ಲ. ಹೀಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕಸ್ಟಮರ್ಸ್ ಕೂಡ ಅವರು ಒಂದೊಂದು ಸರ್ತಿ ಅರ್ಥ ಮಾಡ್ಕೋಬೇಕಾಗತ್ತೆ ಟೈಲರ್ಗಳ ಪರಿಸ್ಥಿತಿ ಏನಿರುತ್ತೆ ಅಂತ. ಎಲ್ಲ ಸಾಮಾನ್ಯವಾಗಿ ನನ್ನ ಚಾನಲ್ ನೋಡೋರೆಲ್ಲ ಟೈಲರ್ಸೇ ನೋಡ್ತೀರಾ ಅಂತ 100% ಗೊತ್ತು ನನಗೆ. ಯಾಕೆ ಅಂತಂದರೆ ಯಾವಾಗ ನಮ್ಮ ವ್ಯೂವ್ಸಿಂದನೇ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ನೋಡಬಹುದು ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಾಗ್ತಿರುತ್ತೆ. ಬೈ ಚಾನ್ಸ್ ಯಾರಾದ್ರು ಟೈಲರ್ಸ್ ಬಿಟ್ಟು ಬೇರೆಯವರು ನೋಡ್ತಿದ್ದೀರಾ ಅಂತ ಅಂದ್ರೂ ನೀವು ಅಷ್ಟೇ ಯಾವುದೇ ಟೈಲರ್ಗಳ ಹತ್ರ ತೊಗೊಂಡೋಗಿ ಬಟ್ಟೆಗಳನ್ನ ಕೊಟ್ಟಾಗ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನಿಮಗೆ ಅರ್ಜೆಂಟ್ ಇದೆ, ನೆಸೆಸಿಟಿ ಇದೆ ಅಂದ್ರೇ ಮಾತ್ರನೇ ಅಷ್ಟು ಅರ್ಜೆಂಟ್ ಮಾಡಿ ಹೇಳಿ. ಇಲ್ಲಾಂದರೆ ಅವರಿಗೂ ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಅವಕಾಶ ಕೊಡಿ, ಆಯಿತಾ? ಬೇಜಾರು ಮಾಡ್ಕೋಬೇಡಿ. ಆದರೆ ಟೈಲರ್ಗಳದಂತೂ ಇದೇ ಸಮಸ್ಯೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಫ್ರೆಂಡ್ಸ್ ಏನಪ್ಪ ಅಂತಂದರೆ, ಈ ರೆಡಿಮೇಡ್ ಬ್ಲೌಸ್ಗಳದ್ದು ಪೀಸ್ ಬರ್ತಾಯಿದೆ ಅಲ್ವಾ, ಅದರಲ್ಲಂತೂ ತುಂಬಾ ಪ್ರಾಬ್ಲಮ್ಮು. ಶಾರ್ಟೇಜ್ ಅಂದರೆ ಶಾರ್ಟೇಜ್ ಪೀಸ್ಗಳು. ನೆಕ್ಕಿಗೆ ಬಂದರೆ ಇವಾಗ ಬ್ಯಾಕು ಮತ್ತು ಸ್ಲೀವ್ ಹೇಗಾದರೂ ಮೇಂಟೈನ್ ಮಾಡ್ಬೋದು, ಫ್ರಂಟಿಗೆ ಬಟ್ಟೆನೇ ಇರಲ್ಲ. ಆ ಥರ ಒಂದು ವಿಚಿತ್ರವಾಗಿ ಎಂಬ್ರಾಯ್ಡ್ರಿ ವರ್ಕ್ಗಳು ಮಾಡ್ಕೊಡ್ತಿದ್ದಾರೆ. ದಯವಿಟ್ಟು ಯಾರಿಗೆ ಮೆಜರ್ಮೆಂಟ್ ಬರ್ತಾ ಇಲ್ವೋ ಮಾಡೋಕ್ಕೆ, ಅವರು ಮೆಜರ್ಮೆಂಟನ್ನ ಬೇಕಾದ್ರೆ ಟೈಲರ್ಗಳ ಹತ್ರ ಹೋಗಿ ಹಾಕಿಸ್ಕೊಂಬಂದು ನೀವು ಹಾಕ್ಕೊಡಿ. ಇದು ಮಾಡಿ, ಅಂದರೆ ವರ್ಕ್ ಹಾಕಿ ಕೊಡಿ. ಎಲ್ಲಂದರೆ ಅಲ್ಲಿ ಮನಸ್ಸಿಗೆ ಬಂದಂತೆ ನೀವು ವರ್ಕ್ ಮಾಡಿ ಕೊಟ್ಟು ಕಳಿಸಿದ್ರಿ ಅಂತಂದರೆ ನಮಗೂ ಕೂಡ ಸ್ಟಿಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಎಲ್ಲಿಗೂ ನಾವು ಕಟ್ ಮಾಡಿದ್ರೂ ಎಷ್ಟು ಪ್ಯಾಚ್ ಕೊಡೋಕ್ಕೆ ಸಾಧ್ಯ ಆಗ್ಬೋದು. ಒಂದು ಪೀಸಲ್ಲಿ ಇರೋದೇ ಒಂದು 90 ಸೆಂಟಿಮೀಟ್ರ್, ಇಲ್ಲ ಕೆಲವೊಂದು 1 ಮೀಟ್ರ್ ಇರುತ್ತೆ, ಕೆಲವೊಂದಂತೂ ಬರೀ 65-70 ಸೆಂಟಿಮೀಟ್ರ್ ಇರುತ್ತೆ. ಅವ್ರ ಬ್ಲೌಸ್ಗಳಿಗೆ ಪೀಸೇ ಆಗಲ್ಲ. ಅಂಥದ್ರಲ್ಲೂ ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಅಲ್ವಾ. ಟೋಟಲಿ ಏನು ಬ್ಲೌಸ್ ಚೆನ್ನಾಗಿರಬೇಕು, ಅವ್ರು ಹೇಳಿದ ಡಿಸೈನೇ ಆಗಬೇಕು, ಅದೇ ಪ್ಯಾಟ್ರನಲ್ಲೇ ಬರಬೇಕು ಅಂತ ಮಾತ್ರ ಹೇಳ್ತಿರ್ತಾರೆ ಕಸ್ಟಮರ್ಸು. ಆದರೆ ಇಲ್ಲಿ ಟೈಲರ್ಗಳ ಕಷ್ಟ ಏನಿರುತ್ತೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನಾವು ವಿಧಿ ಇಲ್ಲದೆ ಕೆಲವೊಂದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡಲೇಬೇಕಾಗತ್ತೆ. ಓಕೆನಾ? ಮೊನ್ನೆನೂ ಅಷ್ಟೇ ನಮ್ಮ ಶಾಪ್ ಹತ್ರ ಒಬ್ಬರು ಬಂದಿದ್ದರು. ಅವರು ನಮ್ಮ ಯಜಮಾನ್ರ ಫ್ರೆಂಡು, ಆಯಿತಾ? ಅವರೂ ಅಷ್ಟೇ ಹೇಳ್ತಾಯಿದ್ರು, ಅವ್ರ ಮಿಸ್ಸಸ್ಸಿಗೆ ಎಂಬ್ರಾಯ್ಡ್ರಿ ಮಿಷಿನ್ ಹಾಕೊಂಡು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆದರೆ ಅವರಿಗೆ ಟೈಲರಿಂಗ್ ಕೆಲಸ ಬರಲ್ಲ, ಬರೀ ಗಾರ್ಮೆಂಟ್ಸಲ್ಲಿ ಅಷ್ಟೇ ಮಿಷಿನಲ್ಲಿ ವರ್ಕ್ ಮಾಡಿದಾರಂತೆ. ಮೆಜರ್ಮೆಂಟ್ ಎಲ್ಲ ಹಾಕೋಕ್ಕೆ ಬರಲ್ಲ, ಯಾವತ್ತೂ ಮನೆಯಲ್ಲಿ ಕೂಡ ಒಂದು ಸ್ಟಿಚ್ ಮಾಡಿಲ್ಲ. ಆದ್ರೂ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಹಾಕ್ಕೊಡ್ಲಿ, ಒಳ್ಳೆಯದೇ, ನಮಗೂ ಖುಷಿನೇ ಎಲ್ಲರೂ ಮಾಡೋದ್ರಿಂದ. ಆದರೆ ನಾನು ಹೇಳೋದೇನೆಂದರೆ, ಮೆಜರ್ಮೆಂಟ್ ತಿಳ್ಕೊಂಡು ಮಾಡಿದಾಗ ಏನಂದರೆ ಅದು ಏನೋ ಒಂದು ಕೆಟ್ಟೋಗ್ಬಿಡ್ತು, ನಮ್ಮ ಡೀಪ್ ಆಗಲಿ ಏನೇ ಆಗಲಿ ಅದು ಸರಿ ಬರಲಿಲ್ಲ ಅಂತಂದರೆ ನಾವು ಅದನ್ನು ಮತ್ತೆ ಆಲ್ಟ್ರ್ ಮಾಡಿ ಕೊಡೋ ಮಟ್ಟಕ್ಕಾದರೂ ಸ್ವಲ್ಪ ನಾವು ಕಲ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪನಾದ್ರು ನಾಲೆಡ್ಜ್ ಇರಬೇಕು. ಯಾವುದೇ ಕೆಲಸ ಮಾಡಲಿ, ಅಟ್ಲೀಸ್ಟ್ ಬೇರೆಯವ್ರ ಹತ್ರ ನಾವು ಕೆಲಸ ಮಾಡಿಸ್ತೀವಿ ಅಂತಂದ್ರೂ ಅದಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಾದರೂ ನಮಗೆ ನಾಲೆಡ್ಜ್ ಇದ್ದರೆ ಈ ಕೆಲಸ ತಪ್ಪಾಗಿದೆ ಅಂತ ಹೇಳೋಕ್ಕಾದರೂ ನಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಮತ್ತು ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಬೈ ಚಾನ್ಸ್ ಏನಾದ್ರು ನೀವು ಎಂಬ್ರಾಯ್ಡ್ರಿ ಕಲಿಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ಬರೋವಂಥ ಒಂದು ಮೆಂಬರ್ಶಿಪ್ನ ತೊಗೊಳ್ಳಿ. ನೀವು ತಗೊಂಡು ಜಾಯ್ನ್ ಆಗಿ ಎಂಬ್ರಾಯ್ಡ್ರಿ ಆರಾಮಾಗಿ ಕಲಿಬೋದು. ಮೊನ್ನೆನೂ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅಂತೇಳಿ ಹಾಕಿದ್ರು ಕಮೆಂಟು ನಮ್ಮ ಸ್ಟೂಡೆಂಟೇ. ತುಂಬಾ ಖುಷಿ ಆಯಿತು. ಪಾಪ ಅವರಿಗೆ 1 ವಾರ ಆಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಕೊಟ್ಟಿಲ್ಲ, ತುಂಬ ಬ್ಯುಸಿ ಇದೆ ಅಂತ. ಹಾಕ್ಕೊಡ್ಬೇಕು. ನೋಡಿ, ಈಗ ಇದಕ್ಕೆ ಕರು ಶೇಪ್ ಹಾಕ್ತಾಯಿದ್ದೆ ನಾನು. ಕರು ಶೇಪಲ್ಲೂ ಅಷ್ಟೇ ಏನಂತಂದರೆ ಫುಲ್ಲು ಒಂದು 0 ನಂಬರ್ನಲ್ಲಿ ಇಟ್ಕೊಂಡು ಫಸ್ಟು ಹಾಕ್ಕೊಂಬಿಡಿ. ಆಮೇಲೆ ನೀವು ಇದನ್ನು ಸ್ವಲ್ಪ ದಪ್ಪ ಬರೋ ಥರ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಬುಟ್ಟಾಸ್ ಹಾಕ್ತಾಯಿದ್ದೀನಿ ನಾನು. ಬುಟ್ಟಾಸ್ಗಳು ಹಾಕುವಾಗಲೂ ಅಷ್ಟೇ ಆದಷ್ಟು ಬಾಲ್ ಚೈನ್ ಪಕ್ಕದಲ್ಲೇ ಇರುತ್ತೆ. ಈ ಒಂದು ಸಣ್ಣದಾಗಿ ಒಂದು ಸ್ಯಾಟಿನ್ ಸ್ಟಿಚ್ ಪಕ್ಕದಲ್ಲಿ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಗ್ಯಾಪ್ ತುಂಬ ಜಾಸ್ತಿ ಇರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಸರ್ತಿ ಬಿಗಿನರ್ಸ್ ಆಗಿದ್ದರೆ
ನೀಡ್ಲು ಕಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಬುಟ್ಟಗಳನ್ನ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಬೇಡ ಅಂದ್ರೂ ಕೂಡ ಡಿಸೈನ್ ಮಾಡ್ಬೋದು, ಬೇಕಂದ್ರೂ ಮಾಡ್ಬೋದು ಈ ಥರ. ಆಯಿತಾ? ಮತ್ತು ಏನಪ್ಪ ಅಂತಂದರೆ ಇವಾಗ ಸಂಕ್ರಾಂತಿ ಮುಗೀತು. ಸಂಕ್ರಾಂತಿ ಮುಗೀತಿದ್ದಂಗೆ ಇನ್ನು ಮತ್ತೆ ಶಿವರಾತ್ರಿ ಶುರು ಆಗುತ್ತೆ. ಶಿವರಾತ್ರಿ ಮುಗೀತಿದ್ದಂಗೆ ಇನ್ನು ಯುಗಾದಿ ಹಬ್ಬ, ಹಿಂದೆ ಇನ್ನು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೇ ಇದೆ. ಹಾಗಾಗಿ ಫ್ರೀ ಅಂತೂ ಇರಲ್ಲ, ತುಂಬಾ ಬ್ಯುಸಿ ಇರ್ತೀವಿ. ಎಲ್ಲ ಟೈಲರ್ಸ್ಗಳು ಅಷ್ಟೇ, ಯಾರೂ ಫ್ರೀ ಅಂತೂ ಕೂತ್ಕೊಂಡಿರಲ್ಲ. ಮನೆಗಳಲ್ಲಿ ಸ್ಟಿಚ್ ಮಾಡೋರು ಆಗಿರ್ಬೋದು. ನಾನು ಹೇಳೋದೇನಪ್ಪ ಅಂತಂದರೆ, ಈ ಮನೆಗಳಲ್ಲಿ ಸ್ಟಿಚ್ ಮಾಡೋರು ಅಷ್ಟೇ ಏನು ಮಾಡ್ತಾರೆ ಅಂತಂದರೆ, ಅವ್ರ ಕೆಲಸಕ್ಕೆ ತಕ್ಕಂತೆ ಅಮೌಂಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಅದೊಂದು ಬೇಜಾರಾಗುತ್ತೆ. ಯಾವಾಗ ನಾವು ನಮ್ಮ ಕೆಲಸಕ್ಕಿಂತ ಕಡಿಮೆ ಅಮೌಂಟ್ ತೊಗೋತೀವಿ, ಅಂದರೆ ತುಂಬ ಕಡಿಮೆ ಬೆಲೆಗೆ ನಾವು ಕೆಲಸ ಮಾಡ್ಕೊಡ್ತೀವಿ ಅಂದರೆ, ಆ ಕೆಲಸಕ್ಕಿರುವಂಥ ಒಂದು ಬೆಲೆನೇ ಕಳ್ಕೊಂಬಿಡುತ್ತೆ ಆ ಕೆಲಸ. ಆಯಿತಾ? ಅಂದರೆ ನಮಗೂ ಸಹ ಬೆಲೆ ಇರಲ್ಲ. ಇವಾಗ ಒಂದು ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸಿ ನೀವು, ಅದಕ್ಕೆ ಇರುವಂಥ ಒಂದು ಕ್ವಾಲಿಟಿನೇ ಬೇರೆ. ಅದೇ ಮನೆಗಳಲ್ಲಿ ಸ್ಟಿಚ್ ಮಾಡಿಸಿ ಅದಕ್ಕಿರೋ ಕ್ವಾಲಿಟಿ ಬೇರೆ ಇರುತ್ತೆ. ಹಾಗಾಗಿ ನಾವು ಕೆಲಸ ಮಾಡಿಸ್ಬೇಕಾದ್ರೂ ಅಷ್ಟೇ, ಅಥವಾ ನಾವು ಮಾಡಬೇಕಾದ್ರೂ ಅಷ್ಟೇ, ಕ್ವಾಲಿಟಿನೂ ಕರೆಕ್ಟಾಗಿ ಕೊಡಬೇಕು. ಅದಕ್ಕೆ ತೊಗೊಳ್ಳೋವಂಥ ಬೆಲೆನೂ ಒಂದು ಕರೆಕ್ಟಾಗಿರುವಂಥ ಬೆಲೆ ತೊಗೋಬೇಕು. ಇವಾಗ ಏನು ಗೊತ್ತಾ, ಯಾರೋ ಒಬ್ಬರು ಹೇಳಿರ್ತಾರೆ, ಏನು ನಮ್ಮ ಹತ್ರ ಒಂದು 600 ರುಪೀಸ್ ನಾವು ತೊಗೋತಾ ಇದ್ದೀವಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಒಂದು 500 ತೊಗೊತೀವಿ ಅಂತಂದರೆ, ಕೆಲವರು ಬರೀ 150 ರುಪೀಸ್ಗೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಹೇಗಾಗುತ್ತೆ ಇಲ್ಲಿ ನೀವು ಯೋಚನೆ ಮಾಡಬೇಕು. ಏನಂದರೆ ಇವಾಗ ಒಂದು 500-600 ರೂಪಾಯಿ ತೊಗೊಳ್ಳೋಂಥ ವ್ಯಕ್ತಿ ಒಂದೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿ 500-600 ರೂಪಾಯಿ ತೊಗೊತಾರೆ. ಅವರು ಎಷ್ಟು ಟೈಮ್ ಖರ್ಚು ಮಾಡಿರ್ತಾರೆ? ಮಿನಿಮಮ್ ಒಂದು 2 ಅವರ್ಸ್ ಅಥವಾ 1 ಅವರಲ್ಲಿ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈ ಕಡಿಮೆ ಬೆಲೆ ತೊಗೊಳ್ಳೋಂಥ ವ್ಯಕ್ತಿ ಇವಾಗ ಒಂದು 150-100 ರೂಪಾಯಿಗೆಲ್ಲ ಒಂದು ಬ್ಲೌಸ್ ಹೊಲಿತೀವಿ ಅಂತ ಅಂದಾಗ, ನೀವೇ ಯೋಚನೆ ಮಾಡಿ, ಆ 500 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಅವ್ರು ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು? ಅಂದರೆ ಇವಾಗ ಒಂದು ಬ್ಲೌಸ್ ಹೊಲಿದು 500 ರೂಪಾಯಿ ತೊಗೊಳ್ಳೋದ್ರಲ್ಲಿ ಎಷ್ಟು ಅರ್ಥ ಇದೆ? ಅದೇ ಒಂದು 5 ಬ್ಲೌಸ್ ಸ್ಟಿಚ್ ಮಾಡಿ 500 ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ಸ್ಟ್ರಗಲ್ ಎಷ್ಟಿದೆ ಅದು ಅಲ್ವಾ? ಅದಕ್ಕೋಸ್ಕರ ನಮ್ಮ ಪರಿಶ್ರಮನೂ ಕೂಡ ವೇಸ್ಟ್ ಆಗಬಾರ್ದು ಯಾವತ್ತೂ. ಯಾರಾದರೂ ಬಿಗಿನರ್ಸು ಟೈಲರ್ಸ್ಗಳಿದ್ದರೆ, ನಾವು ಹೆಂಗೆ ಅಮೌಂಟ್ ತೊಗೋಬೇಕು ಅಂತಂದರೆ, ಈ ಥರ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ತೊಗೊಳ್ಳಿ. ಯಾಕೆ ಅಂತಂದರೆ, ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತೆ ನೀವು ಬೆಲೆ ತೊಗೋಬೇಕಾಗತ್ತೆ. ಎಂಬ್ರಾಯ್ಡ್ರಿ ವರ್ಕ್ ಆಗಿದ್ರೂ ಅಷ್ಟೇ, ತುಂಬ ಕಡಿಮೆ ಬೆಲೆಗೆ ಮಾಡಿಕೊಡ್ಬೇಡಿ. ಅದಕ್ಕೆ ಆದಂಥ ಒಂದು ಟೈಮ್ ಕೂಡ ನೀವು ಕೊಟ್ಟಿರ್ತೀರ, ಜೊತೆಗೆ ಮೆಟೀರಿಯಲ್ನ ಹಾಕಿರ್ತೀರ, ಕರೆಂಟ್ ಬಿಲ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಇವಾಗ ಒಂದು ಮೆಟೀರಿಯಲ್ ಅಂತಂದರೆ ನಾವು ಸುಮ್ಮನೆ ಏನು ಬರಲ್ಲ, ಎಷ್ಟೊಂದು ಮೆಟೀರಿಯಲ್ ಹಾಕಿರ್ತೀವಿ ಅದಕ್ಕೆ, ಅದ್ರ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೋಬೇಕಾಗತ್ತೆ ಅಲ್ವಾ? ಯಾವತ್ತೂ ಒಂದು ಕೆಲಸನ ನಾವು ಲಾಸ್ ಮಾಡ್ಕೊಂಡು ಮಾಡಬಾರ್ದು. ಅದಕ್ಕೆ ಒಂದು 5 ರೂಪಾಯಿ, ಒಂದು 2 ರೂಪಾಯಿ ಆದರೂ ಲಾಭ ಸಿಗುತ್ತೆ ಅಂದರೆ ಮಾಡೋಕ್ಕಾಗೋದು ಅಷ್ಟೇ. ಯಾವುದೇ ವ್ಯಕ್ತಿಯಾಗಿರಲಿ, ಲಾಭ ಇಲ್ಲದೆ ಯಾರೂ ಯಾವ ಕೆಲಸನೂ ಮಾಡಲ್ಲ ಫ್ರೆಂಡ್ಸ್. ಓಕೆನಾ? ಯಾಕೆಂದರೆ ನಾವು ಕೂಡ ಅಷ್ಟೇ ಮನೆಗಳಲ್ಲೇ ಸ್ಟಿಚ್ ಮಾಡ್ಕೊಂಡಿದ್ದು, ಆಮೇಲೆ ಒಂದು ಬೊಟಿಕ್ ಅಂತ ಓಪನ್ ಮಾಡಿ ಇವತ್ತೊಂದು ಎಂಬ್ರಾಯ್ಡ್ರಿ ಮಾಡ್ತೀವಿ ನಾವು. ಪ್ರತಿಯೊಂದು ಇವಾಗ ನಮ್ಮ ಬೊಟಿಕಲ್ಲಿ ಕೊಟ್ರಿ ಅಂತಂದರೆ, ಪ್ರತಿಯೊಂದು ನಿಮಗೆ ಫುಲ್ ಸೆಟ್ ನಮ್ಮ ಬೊಟಿಕಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಲ್ವಾ? ಹಾಗಾಗಿ ಎಲ್ಲೇ ಆದರೂ ಅಷ್ಟೇ, ಇವಾಗ ಬೇರೆ ಕಡೆ ಕುಚ್ಚು ಹಾಕ್ಸಕ್ಕೆ, ಸ್ಯಾರಿ ಕುಚ್ಚು ಅದಕ್ಕೆಲ್ಲ ಬೇರೆ ಕಡೆ ಹೋಗಬೇಕು. ಪ್ರತಿಯೊಂದಕ್ಕೂ ಬ್ಲೌಸ್ ಒಂದೇ ಅಪ್ಪ ಇವ್ರು ಸ್ಟಿಚ್ ಮಾಡೋದು ಅಂತಲೂ ಇರಲ್ಲ. ಮತ್ತು ಬಿಗಿನರ್ ಆಗಿರೋ ಟೈಲರ್ಗಳಿಗೂ ನಾನು ಅದನ್ನೇ ಹೇಳೋದು, ಬರೀ ಬ್ಲೌಸ್ ಒಂದೇ ಹೊಲಿತೀವಿ ಅಂತ ಸೀಮಿತ ಆಗಿಬಿಡಿ, ಪ್ರತಿಯೊಂದನ್ನು ಹೊಲಿರಿ. ಅಂದರೆ ಒಂದು ಡ್ರೆಸ್ ಕೊಡಲಿ, ಒಂದು ಗೌನ್ ಕೊಡಲಿ, ಒಂದು ಲಾಂಗಾ ಬ್ಲೌಸಿಂದ ಹಿಡಿದು ಪ್ರತಿಯೊಂದು ನಾವು ಸ್ಟಿಚ್ ಮಾಡ್ತೀವಿ ಅಂತ ತೊಗೊಂಡಾಗ ಸ್ವಲ್ಪ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ಮತ್ತು ಹೊಸ ಪ್ಯಾಟರ್ನ್ಗಳನ್ನ ಯೂಸ್ ಮಾಡಿ. ಸ್ವಲ್ಪ ಎಲ್ಲ ಹಳೇದೇ ಒಂದು ನಾರ್ಮಲ್ ನೆಕ್ ಅಷ್ಟೇ ಹೊಲಿತೀವಿ ನಾವು, ಡಿಸೈನ್ಸ್ ಕೊಟ್ಟರೆ ಹೊಲಿಯಲ್ಲ ಹಾಗಂತ ಹೇಳ್ತಾ ಕೂತ್ಕೋಬೇಡಿ. ಯಾವುದಾದ್ರೂ ಕೊಡಲಿ, ನೋಡ್ತಾ ಮಾಡ್ತಾ ಹೋಗಿ. ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಜೊತೆಗೆ ನೀವು ಅಷ್ಟೇ ಆದಷ್ಟು ಬೇಗ ಜೀವನದಲ್ಲಿ ಮುಂದುವರಿಯೋದನ್ನು ಯಾರೇ ಆದರೂ ನೋಡಬೇಕಲ್ವ? ಹಾಗಾಗಿ ನೋಡಿ, ಇಲ್ಲಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಇದು ಬಂದುಬಿಟ್ಟು ಒಂಥರ ಮೆಂತ್ಯ ಕಲರ್ ಬರುತ್ತಲ್ವ, ಆ ಥರ ಸ್ಯಾರಿ. ಅಂದರೆ ಪೂರ್ತಿ ಲೆಮನ್ ಎಲ್ಲೋನೂ ಅಲ್ಲ, ಈ ಕಡೆ ಫುಲ್ಲು ಮೆಂತ್ಯನೂ ಅಲ್ಲ, ಆ ಥರ ಕಲರ್ ಸ್ಯಾರಿ ಇತ್ತು. ಇವ್ರು ಬಂದುಬಿಟ್ಟು ನನಗೆ ಕನಕಪುರ ಕಸ್ಟಮರ್. ಇವರು ಕನಕಪುರದಿಂದ ತೊಗೊಂಡು ಬಂದು ಕೊಟ್ಟಿದ್ರು. ಅಂದರೆ ಇವ್ರದ್ದು ಮ್ಯಾರೇಜ್ದು ಮೆಚೂರ್ಡ್ ಫಂಕ್ಷನ್ದು, ಅವ್ರ ಮನೆಯಲ್ಲಿ ಆಗಿದ್ದಂಥ ಫಂಕ್ಷನ್ಗೆಲ್ಲ ನಾನೇ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವರೇ ಮತ್ತು ಅವರ ಅತ್ತೆದು ಅವ್ರದ್ದು ಎಲ್ಲ ಸುಮಾರು ಬಟ್ಟೆಗಳನ್ನ ತಂದುಕೊಟ್ಟಿದ್ದಾರೆ. ಇನ್ನೂ ಒಂದು ತುಂಬಾ ಬ್ಲೌಸ್ ಇದೆ ಇವ್ರದ್ದು, ಇನ್ನೂ ಒಂದು 8-10 ಬ್ಲೌಸ್ ಇದೆ. ಇವ್ರದ್ದು ರೆಡಿ ಮಾಡಿ ಕಳಿಸ್ಬೇಕು. ನಾಳೆ ಭಾನುವಾರನೇ ಇವ್ರ ಬಟ್ಟೆಗಳನ್ನ ನಾನು ಫಿನಿಷ್ ಮಾಡಿ ಕೊಟ್ಬಿಡ್ಬೇಕು. ಸ್ಟಿಚ್ ಮಾಡೋಕ್ಕಿದೆ. ಅವ್ರದ್ದು ಬ್ಲೌಸ್ಗಳು ಅಷ್ಟೇ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ, ಅರ್ಜೆಂಟಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ ಅವತ್ತು. ಅವರು ಆಲ್ರೆಡಿ ಬಂದುಬಿಟ್ಟಿದ್ರು ಇಲ್ಲಿ. ಸರಿ ಅಂಥೇಳಿ ಬಂದಾಗ ನಾನು ವೀಡಿಯೋ ಮಾಡ್ಕೊತೀನಿ ರೀ ಅಂತ ಹೇಳೋಕ್ಕಾಗಲ್ವಲ್ಲ, ಹಾಗಾಗಿ ಕೊಟ್ಟು ಕಳಿಸಿದ್ದೀನಿ. ನೋಡೋಣ ನೆಕ್ಸ್ಟು ಇನ್ನೂ ತುಂಬ ಬ್ಲೌಸಸ್ನ ಸ್ಟಿಚ್ ಮಾಡ್ತಾ ಇರ್ತೀವಲ್ವ, ಅದ್ರದ್ದೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ನಾನು ನಿಮಗೆ. ಆದಷ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ? ಯಾಕೆ ಅಂತಂದರೆ ಯಾರೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ, ಎಲ್ಲ ಹಾಗೆ ನೋಡ್ತೀರಾ. ಯಾಕೆ ಅಂತಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ
ಬೇರೆಯವರು ಇದು ನಮಗೂ ಒಂದು ಇದಾಗುತ್ತೆ, ಅಂದರೆ ವೀಡಿಯೋಸ್ನ ಚೆನ್ನಾಗಿ ಹಾಕಬೇಕು ಅಂತ ಇದಾಗುತ್ತೆ. ಜೊತೆಗೆ ಲೈಕ್ ಮಾಡಿದ ಮೇಲೆ ಒಂದು ಹೈಪ್ ಬಟನ್ ಅಂತ ಪಕ್ಕದಲ್ಲೇ ಬರುತ್ತೆ. ಹೈಪ್ ಬಟನ್ ಕೂಡ ನೀವು ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿದರೆ ಅದರಿಂದ ನಮಗೇನು ಅಮೌಂಟ್ ಬರುತ್ತೆ ಅಂತಲ್ಲ, ವೀಡಿಯೋಸ್ ಜಾಸ್ತಿ ಶೇರ್ ಆಗ್ತಾ ಹೋಗುತ್ತೆ, ಜಾಸ್ತಿ ಪಬ್ಲಿಸಿಟಿ ಕೊಡ್ತಾರೆ ವೀಡಿಯೋಸ್ಗೆ. ಬೇರೆಯವರು ನೋಡಿದ್ರೆ ನಮ್ಮ ಥರನೇ ಪ್ರತಿಯೊಬ್ಬರು ಮಾಡ್ಬೋದಲ್ವ ಅನ್ನೋದು ಇಂಟೆನ್ಷನ್ ಇರುತ್ತೆ ಅಷ್ಟೇ. ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಮತ್ತು ಏನೇ ಡೌಟ್ಸ್ ಇದ್ರೂ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ಓಕೆನಾ? ನೀವು ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಿರ್ತೀನಿ. ನೋಡಿ, ಈಗ ನಾನು ಗ್ರೀನ್ ಕಲರ್ ಅಂದರೆ ಬ್ಲೌಸ್ ಪೀಸ್ ಕಲರ್ ಏನಿತ್ತು ಅದೇ ಥ್ರೆಡ್ಡಲ್ಲಿ ಇಲ್ಲಿ ಸಿಂಗಲ್ ಲೀಫ್ನ ಹಾಕೋತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಸಿಂಗಲ್ ಒಂದೇ ಕಲರಲ್ಲಿ ಮಾಡಿದರೆ ಅಷ್ಟು ಲುಕ್ ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಒಂದು ಮೆಥಡ್ನ ಯೂಸ್ ಮಾಡಿದ್ದು. ಕಲರ್ ಕಾಂಬಿನೇಷನ್ ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ಯಾವುದೇ ಆಗಿರಲಿ ಬಟ್ಟೆ ನಾವು ಫಸ್ಟು ಹೇಗೆ ಕಲರ್ ಕಾಂಬಿನೇಷನ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದಕ್ಕೆ ಔಟ್ಲೈನ್ ಕೂಡ ಮಾಡ್ಕೋಬೋದು. ಇಲ್ಲಿ ಈ ಡಿಸೈನನ್ನು ನಾನು ಔಟ್ಲೈನ್ ಕೂಡ ಮಾಡಿದ್ದೀನಿ. ಇದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು, ಅವ್ರು ಕೂಡ ಇಷ್ಟಪಟ್ಟರು. ಮತ್ತು ಇದು ಅವರು ತೋರಿಸೋಂಥ ಡಿಸೈನ್ ಕೂಡ ಅದು ಸೇಮ್ ಪ್ಯಾಟರ್ನ್ ಏನಿದೆ ಅದೇ ಥರ ಬಂದಿತ್ತು ಡಿಸೈನ್ ಮಾತ್ರ. ನೆಕ್ಸ್ಟು ಬೇರೆ ಡಿಸೈನ್ಗಳನ್ನ ಮಾಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಡ್ತೀನಿ. ಇದು ವಿಡಿಯೋ ಅರ್ಧಂಬರ್ಧ ಅಪ್ಲೋಡ್ ಮಾಡಿದ್ದೆ ಆಗಲೇ. ಮತ್ತು ಏನಪ್ಪ ಅಂತಂದರೆ ನೆಟ್ವರ್ಕ್ ಇಶ್ಯೂಸ್ ತುಂಬಾ ಆಗ್ತಾಯಿದೆ ಫ್ರೆಂಡ್ಸ್. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋಗಳು ಬೇಗ ಅಪ್ಲೋಡ್ ಆಗ್ತಾಯಿಲ್ಲ, ತುಂಬ ಲೇಟ್ ಆಗ್ತಾಯಿದೆ. ಅಂದರೆ ಮಿನಿಮಮ್ ಒಂದು 1 ಅವರ್ 1.25 ಅವರ್ಗೆಲ್ಲ ವಿಡಿಯೋಗಳು ಹೊರಟೋಗ್ಬಿಡ್ತಿತ್ತು, ಅಂದರೆ ಹಾಕ್ಬಿಡ್ತಿದ್ವಿ ನಾವು ಯೂಟ್ಯೂಬಿಗೆ. ಈಗ ಏನಾಗ್ತಿದೆ ಅಂದರೆ ಒಂದು 4 ಅವರ್ 3 ಅವರ್ ಆದ್ರೂ ವಿಡಿಯೋ ಅಪ್ಲೋಡ್ ಆಗೇ ಇರೋದಿಲ್ಲ. ನೆಟ್ ಮಾತ್ರ ಹೋಗ್ತಾ ಇರುತ್ತೆ. ಅದೊಂದು ಪ್ರಾಬ್ಲಮಿಂದ ಬೇಗ ನೆಟ್ಟು ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಡೋಕ್ಕಾಗ್ತಾಯಿಲ್ಲ. ನೋಡಿ, ಈ ಕರು ಶೇಪ್ ಅಂದರೆ ಈ ಮೂಲೆ ಶೇಪ್ ಏನು ಬಂತಲ್ವ, ಇಲ್ಲಿ ಚೂಪಾಗಿ ಬಂದಿರೋಂಥ ಶೇಪ್ ಇದೆಯಲ್ಲ ಬೋಟ್ ನೆಕ್ಕಲ್ಲಿ, ಅಲ್ಲಿ ಬಂದಾಗ ನೋಡಿ ನಾವು ಎರಡೂ ಡಿಸೈನ್ನ ಒಂದೇ ಸರ್ತಿ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿ ಮಾತ್ರ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇಲ್ಲಾಂದರೆ ಏನಿಲ್ಲ, ಸೇಮ್ ಬರುತ್ತೆ. ಇದನ್ನು ನೀವು ರೌಂಡ್ ನೆಕ್ ಶೇಪ್ಗೂ ಕೂಡ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ನಮ್ಮ ಒಂದು ಚಾನಲ್ಲು ಫೇಸ್ಬುಕ್ಕಲ್ಲಿ ಕೂಡ ಇದೆ, ಮತ್ತು ಇನ್ಸ್ಟಾಗ್ರಾಮಲ್ಲಿದೆ, ಶೇರ್ ಚಾಟಲ್ಲಿದೆ, ತುಂಬ ಎಲ್ಲ ಕಡೆ ನಮ್ಮ ಚಾನಲ್ ಇದೆ ಫ್ರೆಂಡ್ಸ್. ಯಾರಿಗಾದರೂ ನೀವು ಯೂಟ್ಯೂಬಲ್ಲೇ ನೋಡಬೇಕು ಅಂತಿಲ್ಲ, ಏನಿಲ್ಲ ಅಂದರೆ ಇದರಲ್ಲಿ ನಿಮಗೆ ಫುಲ್ ವೀಡಿಯೋಸ್ ಸಿಗ್ತಾ ಹೋಗುತ್ತೆ, ಅದರಲ್ಲಿ ಸ್ವಲ್ಪ ಶಾರ್ಟ್ಸ್ ವೀಡಿಯೋಸ್ಗಳೇ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಯಾರೆಲ್ಲ ಇದ್ದೀರಾ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ನೋಡಿ. ತುಂಬ ವಿಷಯಗಳನ್ನ ಅಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ, ಎಂಬ್ರಾಯ್ಡ್ರಿಗೆ ಸಂಬಂಧಪಟ್ಟಿದ್ದಂಥದ್ದು, ಸ್ಟಿಚಿಂಗಿಗೆ ಸಂಬಂಧಪಟ್ಟಿದ್ದಂಥದ್ದು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಆ ವಿ ಶೇಪ್ನ ಗ್ಯಾಪ್ ಏನಿದೆ ಅಲ್ಲಿ ಕವರ್ ಮಾಡೋಕ್ಕೋಸ್ಕರ ಈ ಒಂದು ಶೇಪ್ನ ನಾನು ಮಾಡ್ತಾಯಿದ್ದೀನಿ. ಆದಷ್ಟು ನಿಧಾನವಾಗಿ ಮಾಡಿ ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಫಾಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ರಾಲ್ಸನ್ ಮಿಷಿನ್ ಏನಿದೆ ಅದು ಸ್ವಲ್ಪ ಮಿಷಿನ್ ತೊಗೊಂಡಾಗ ಬೇಗ ಶಟಲ್ ಚೇಂಜ್ ಆಗಿಬಿಡುತ್ತೆ. ಮಿಷಿನಲ್ಲಿ ತುಂಬ ಮಿಷಿನ್ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ರಿಪೀಟು. ಯಾಕೆಂದರೆ ನಾನು ಕೂಡ ಅಷ್ಟೇ, ಈ ಮಿಷಿನ್ ತೊಗೊಂಡಾಗ ಸ್ಟಾರ್ಟಿಂಗಲ್ಲಿ ಹಂಗೆ ಆಗಿತ್ತು. ಆಮೇಲೆ ಸೆಟ್ ಆಗುತ್ತೆ. ಅಂದರೆ ನಾವು ಮಿಷಿನ್ನ ತುಣಿಯೋದ್ರ ಮೇಲೂ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಮೂವ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಹೆವಿ ಫಾಸ್ಟ್ ಇಟ್ಕೊಂಡು ಒಂದೇ ಸಮ ತುಣಿದ್ರೆ ಮಿಷಿನು ಶಟಲ್ ಚೇಂಜ್ ಆಗುತ್ತೆ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರ ಯಾವ ನಂಬರ್ ನೀಡ್ಲನ್ನು ನಾವು ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ಆದಷ್ಟು ನೀವು 14 ನಂಬರ್ ನೀಡ್ಲನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 16 ಎಲ್ಲ ಹಾಕಕ್ಕೆ ಹೋಗಬೇಡಿ. 14 ನಂಬರ್ ನೀಡ್ಲು ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ, ಆಯಿತಾ? ಅಂದರೆ ಪದೇ ಏನು ಥ್ರೆಡ್ ಎಲ್ಲ ಕಟ್ಟಾಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಾನು ಗ್ರೀನ್ ಕಲರ್ ಮಾಡಿದ್ದೆ ಅಲ್ವಾ, ಅದಕ್ಕೂ ಸಮೇತ ಇಲ್ಲಿ ಔಟ್ಲೈನ್ ಮಾಡಿಕೊಂಡು ಜೊತೆಗೆ ನಾನಿಲ್ಲಿ ಒಂದು ಕರು ಶೇಪ್ ಬರೋ ಥರ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಫಿಲ್ ಮಾಡ್ತಾಯಿದ್ದೀನಿ ಅಲ್ಲಿ ಉಳಿದಿರೋ ಗ್ಯಾಪನ್ನು. ಮತ್ತು ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬ ಮಾಡಿದ್ರಿ ಅಂತೇಳಿ ಒಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಓಕೆನಾ? ನಮ್ಮ ಮನೇಲಂತೂ ಈ ಥರ ಇತ್ತು, ತುಂಬ ಬ್ಯುಸಿ ಇದ್ದಿದ್ದರಿಂದ ನಮ್ಮದಂತೂ ಹಬ್ಬ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮತ್ತು ಈ ಸರ್ತಿ 2 ದಿನ ಹಬ್ಬ ಬಂದಿದ್ದಕ್ಕೆ ನಾವು ಫಸ್ಟ್ ಡೇ ಏನು ಮಾಡಿರಲಿಲ್ಲ, ಸೆಕೆಂಡ್ ಡೇನಲ್ಲೇ ನೆನ್ನೆನೇ ಮಾಡಿದ್ದು ನಾವು. ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಅನ್ನಿಸ್ತು. ಯಾಕೆ ಅಂತಂದರೆ ಫಸ್ಟ್ ಡೇ ಪ್ರಿಪ್ರೇಷನ್ಸ್ ಇದ್ದಾಗ ಯಾವುದೇ ಕೆಲಸ ಚೆನ್ನಾಗೇ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಡಿಸೈನು. ಯಾವುದಾದ್ರು ಹೊಸ ಡಿಸೈನ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಇವತ್ತು ನನಗೆ ವಾಟ್ಸಪ್ಪಲ್ಲಿ ಒಬ್ಬರು ಕಳಿಸಿದ್ದಾರೆ, ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದಾರೆ. ನೆಕ್ ಶೇಪ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅವರು, ಸ್ಲೀವ್ ಡಿಸೈನು ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ. ಈಗ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಡಿಸೈನು, ಅದನ್ನು ಕೂಡ ಅಷ್ಟೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ಲೀವ್ ಶೇಪ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿ ಹಾಕೋದ್ರಿಂದ
ಡಿಸೈನ್ಗೆ ಇನ್ನೊಂದಷ್ಟು ನಾರ್ಮಲ್ ಡಿಸೈನ್ ಆಗಿದ್ರೂ ಕೂಡ ಒಂಥರ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಶೇಪ್ ಚೇಂಜ್ ಮಾಡಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಮತ್ತು ಕರು ಶೇಪ್ಗಳಲ್ಲಿ ಮಾಡಿ ಜಾಸ್ತಿ, ಅಂದರೆ ಸ್ಕ್ಯಾಲೋಪ್ ಡಿಸೈನ್ ಮಾಡ್ತೀವಲ್ವ, ಅದಕ್ಕೆ ಮಾಡ್ಕೊಡೋದ್ರಿಂದ ನೀವು ಇದೇ ನಾರ್ಮಲ್ ಡಿಸೈನ್ನೇ ನೀವು ಸ್ಕ್ಯಾಲೋಪ್ ಡಿಸೈನಲ್ಲಿ ಮಾಡಿದಾಗ ಇನ್ನೂ ರೇಟ್ನ ಜಾಸ್ತಿ ತೊಗೋಬೋದು. ಓಕೆನಾ. ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನೇ ತೊಗೋಬೇಕು ಅಂತ ಏನೂ ಇಲ್ಲ, ಯಾವ ಡಿಸೈನ್ ಬೇಕಾದರೂ ಅಷ್ಟೇ ಈ ಒಂದು ರಾಲ್ಸನ್ ಮಿಷಿನಲ್ಲಿ ಆರಾಮಾಗಿ ನಾವು ಮಾಡಿಕೊಡ್ಬೋದು, ಚೆನ್ನಾಗೇ ಕಾಣುತ್ತೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಏನು ಜಾಸ್ತಿ ಇರೋದಿಲ್ಲ ಫ್ರೆಂಡ್ಸ್. ಅಂದರೆ ನಾವು ಮಿಷಿನ್ ಯಾವ ರೀತಿ ಮೂವ್ ಮಾಡ್ತೀವಿ, ಫಿನಿಶಿಂಗ್ ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮೊದಲೆಲ್ಲ ಹೇಳಬೇಕು ಅಂತಂದರೆ ಲೇಡೀಸ್ ಯಾರೂ ಮಾಡ್ತಾ ಇರಲಿಲ್ಲ ಎಂಬ್ರಾಯ್ಡ್ರಿ ವರ್ಕು, ಬರೀ ಜೆಂಟ್ಸ್ ಅಷ್ಟೇ ಮಾಡ್ತಿದ್ರು. ಈಗೆಲ್ಲ ಏನು ಆ ಥರ ಇಲ್ಲ, ಎಲ್ಲರೂ ಮಾಡ್ತಿದ್ದಾರೆ. ಮತ್ತು ಕಲಿಯೋಕ್ಕೂ ಅಷ್ಟೇ ನಮಗೆ ವ್ಯವಸ್ಥೆ ಇಲ್ಲ ಅನ್ನೋ ಹಾಗೇನಿಲ್ಲ, ಎಲ್ಲರೂ ಅಷ್ಟೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತಿದ್ದಾರೆ. ಕೆಲವರು ಕ್ಲಾಸಸ್ಸೇ ಅಟೆಂಡ್ ಮಾಡ್ತಿದ್ದಾರೆ, ಆಫ್ಲೈನ್ ಕ್ಲಾಸು. ಆದರೆ ಆನ್ಲೈನ್ ಕ್ಲಾಸಲ್ಲಿ ಕೂಡ ಆರಾಮಾಗಿ ಕಲಿಬೋದು ಅಂತ ನಾನು ಹೇಳೋದು. ಯಾಕಂದ್ರೆ ನಮ್ಮ ಚಾನಲ್ ನೋಡಿ ಕಲಿತು ವರ್ಕ್ ಆಗ್ತಿರೋರು ನಾನು ತುಂಬ ಜನ ನೋಡಿದ್ದೀನಿ. ನಂಗೆ ಕಳಿಸ್ತಾ ಇರ್ತಾರಲ್ವ, ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ನೋಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಹೇಳೋದು, ನೋಡೋಣ, ಅದು ಫೋಟೋಸ್ ಹಾಕೋಣ ಅನ್ಕೋತೀನಿ, ಆದರೆ ಹಾಕೋಕ್ಕೆ ಆಗಲ್ಲ, ಟೈಮ್ ಸಾಕಾಗಲ್ಲ. ಒಂದು ದಿವಸ ಅವ್ರು ಕಳಿಸಿರೋ ಫೋಟೋಸ್ನೆಲ್ಲ ನಿಮ್ಗೆ ಅಪ್ಲೋಡ್ ಮಾಡಿ ಹಾಕಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಏನೇನು ನಾವು ಕಲಿಸ್ಕೊಟ್ಟು ಫ್ರೆಂಡ್ಸ್ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೇ ಇರುತ್ತೆ, ಆಯಿತಾ. ಯಾಕಂದರೆ ನಾವು ಏನಿರುತ್ತೆ ಅದನ್ನು ಬೇಸಿಕ್ ಏನಿದೆ ಅದನ್ನು ಹೇಳ್ಕೊಟ್ಬಿಡ್ಬೋದು, ಆದರೆ ಆ ಫಿನಿಶಿಂಗ್ ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಮತ್ತು ಲೀಫು ಹಾಕಬೇಕಾದ್ರೂ ಅಷ್ಟೇ, ಯಾವಾಗಲೂ ಅಷ್ಟೇ ಲೀಫ್ ಹಾಕಬೇಕಾದ್ರೆ ಫಸ್ಟು ಒಂದು ಸರ್ತಿ ನೀವು ಬರ್ಕೊಂಡೇ ಹಾಕಿ. ಯಾಕೆಂದರೆ ಬಿಗಿನರ್ಸ್ ಇರೋರಿಗೆ ಡ್ರಾಯಿಂಗ್ ಬರ್ಕೊಂಬಿಟ್ಟು ಯಾವುದೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದಾಗ ಒಂದೇ ಲೆವೆಲಲ್ಲಿ ಬರುತ್ತೆ, ಇಲ್ಲಾಂದರೆ ಒಂದು ದೊಡ್ಡದು ಚಿಕ್ಕದು ಈ ಥರ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಸರ್ಕಲ್ ಶೇಪ್ ಹಾಕ್ಕೊಂಡು ಲಟ್ಕನ್ ಮಾಡ್ತೀವಲ್ವ, ಅಂದರೆ ಡೋರಿಗೆ ನಾವು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಕೆಳಗಡೆ ಇದು ಮಾಡಿರ್ತೀವಲ್ವ ಲಟ್ಕನ್ನು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಇದನ್ನು ಅಷ್ಟೇ ಒಂದು ಬಾಬಿನ್ ಇಟ್ಕೊಂಡು ನಾನಿಲ್ಲಿ ಬಾಬಿನಲ್ಲಿ ಸರ್ಕಲ್ ಹಾಕ್ಕೊಂಡಿದ್ದೀನಿ, ಓಕೆನಾ. ಮತ್ತು ಇದನ್ನು ಹೇಗೆ ಹಾಕ್ಕೊಂಡ್ರಿ ಅಂತ ಏನು ಮೆಜರ್ಮೆಂಟು ಅಂತ ಕೇಳಬೇಡಿ, ಬರೀ ಬಾಬಿನ್ ಇಟ್ಬಿಟ್ಟು ಅದ್ರ ಸುತ್ತ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆ ಮಾರ್ಕಿಗೆ ಸುಮ್ಮನೆ ಪುಟ್ಟು ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ. ಒಟ್ನಲ್ಲಿ ನಾವು ಕಸ್ಟಮರ್ ಅಟ್ರಾಕ್ಟಿವ್ ಆಗಿ ಬರೋಕ್ಕೆ ಏನು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಅಷ್ಟೇ ನಾನು ಹೇಳೋದು. ಒಟ್ನಲ್ಲಿ ಅವ್ರಿಗೆ ಇಷ್ಟ ಆಗಬೇಕು, ಯಾಕಂದರೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಿದ್ದಾರೆ, ವರ್ಕ್ ಹಾಕಿಸ್ಕೊತಾರೆ ಅಂತಂದರೆ ಅವ್ರಿಗೆ ಇಷ್ಟ ಆಗೋ ಥರ ನಾವೇನಾದ್ರು ಮಾಡಿಕೊಡ್ಬೇಕಾಗತ್ತೆ. ಸುಮ್ಮನೆ ಮಾಡಿದ್ದೇ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಕೂತ್ರೆ ಚೆನ್ನಾಗಿರಲ್ಲ ಅದು. ಅದಕ್ಕೋಸ್ಕರ ನೋಡಿ, ಯಾವತ್ತೂ ಅಷ್ಟೇ ಕ್ರಿಯೇಟಿವಿಟಿ ಮೈಂಡನ್ನ ಬೆಳೆಸ್ಕೊಳ್ಳಿ. ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ರೆ ಜನನೂ ಅಷ್ಟೇ ಅಟ್ರಾಕ್ಟಿವ್ ಆಗಿ ನಮ್ಮ ಕಡೆ ಬರ್ತಾರೆ ಅಷ್ಟೇ. ಏನು ಗೊತ್ತಾ, ಮಾಡಿದ್ದೇ ಮಾಡ್ಕೊಂಡು ಕೂತ್ಕೊಬೇಡಿ, ಹೊಸದನ್ನು ಟ್ರೈ ಮಾಡ್ತಾಯಿರಿ ಯಾವುದೇ ಆಗಿದ್ರೂ. ಅದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದ್ರಲ್ಲಾದರೂ ಅಷ್ಟೇ, ಸ್ಟಿಚಿಂಗ್ ಮಾಡೋದ್ರಲ್ಲಾದರೂ ಅಷ್ಟೇ, ಯಾವುದಾದ್ರೂ ಸರಿ, ಏನೇ ಕೆಲಸ ಮಾಡಿದ್ರೂ ಹೊಸತನ ಅನ್ನೋದು ಇರಬೇಕು ಫ್ರೆಂಡ್ಸ್, ಅಷ್ಟೇ ನಾನು ಹೇಳೋದು. ನೋಡಿ, ಅದಕ್ಕೂ ಇಲ್ಲಿ ಸುತ್ತ ಔಟ್ಲೈನ್ ಮಾಡ್ತಾಯಿದ್ದೀನಿ ನಾನು. ಏನಕ್ಕೆ ಅಂತಂದರೆ ನಮ್ದು ಇವಾಗ ಈ ಶೇಪ್ ಏನಿದೆ, ನಾವು ಸರ್ಕಲ್ ಶೇಪ್ ಕೊಟ್ಟಿದ್ದೀವಲ್ವ, ಈ ಸರ್ಕಲ್ ಶೇಪ್ನ ಬಿಟ್ಬಿಟ್ಟು ನೀವು ಸುತ್ತ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಒಂದು 1/4 ಇಂಚ್ ಅರ್ಧ ಇಂಚ್ ಬಿಟ್ಕೊಂಡು ಆಮೇಲೆ ನೀವು ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಶೇಪ್ ಏನಿದೆ ಆ ಶೇಪ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಲಟ್ಕನ್ನು, ಆಯಿತಾ. ಇವಾಗ ಆರಿ ವರ್ಕಲ್ಲಿ ಮಾಡಿಸ್ಕೊಳ್ಳೋರು ಏನು ಮಾಡ್ತಾರೆ, ಎಲ್ಲ ಬೀಡ್ಸ್ ಹಾಕಿ ಮಣಿ ಹಾಕಿ ಮಾಡ್ಕೊಂಡಿರ್ತಾರೆ. ಇದಕ್ಕೂ ಕೂಡ ಅಷ್ಟೇ ನಾವು ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಹಾಕ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಥ್ರೆಡ್ ವರ್ಕಲ್ಲಿ ಮಾಡುವಾಗ ಏನು ಅಷ್ಟೊಂದು ನೆಸೆಸಿಟಿ ಇರಲ್ಲ, ಯಾರೂ ಕೇಳಲ್ಲ. ಎಲ್ಲ ಗಮ್ಮಿಂಗ್ ಎಲ್ಲ ಬಿಟ್ಟೋದ್ರೆ ಅಥವಾ ಸ್ಟಿಚಿಂಗ್ ಬಿಟ್ಟೋದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಬರೀ ಥ್ರೆಡ್ ವರ್ಕ್ ಏನಿದೆ ಅದರಲ್ಲೇ ಮಾಡಿಸ್ಕೊತಾರಷ್ಟೇ. ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಶೇರ್ ಮಾಡಿ ವೀಡಿಯೋಸ್ನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದೇನಿಲ್ಲ, ಔಟ್ಲೈನ್ ಮಾಡುವಾಗಲೂ ಅಷ್ಟೇ ಆದಷ್ಟು 1ನೇ ನಂಬರ್ನಲ್ಲಿ ಇಟ್ಕೊಂಡು ಔಟ್ಲೈನ್ ಮಾಡಿ, ತುಂಬ ದಪ್ಪ ಔಟ್ಲೈನ್ ಮಾಡ್ಕೊಬೇಡಿ, ಚೆನ್ನಾಗಿರಲ್ಲ. ಈ ಸರ್ಕಲ್ ಏನಿದೆ ಇದನ್ನು ಮಾತ್ರ ದೊಡ್ಡದಾಗಿ ಮಾಡಿ, ಒಳಗಡೆ ಹಾಕುವಂಥ ಔಟ್ಲೈನ್ ಏನಿದೆ ಅದನ್ನು ಸುಮ್ಮನೆ 1 ನಂಬರ್ನಲ್ಲಿ ಇಟ್ಕೊಂಡು ಮಾಡ್ತಾ ಹೋಗಿ, ಚೆನ್ನಾಗಿ ಬರುತ್ತೆ. ಅದ್ರ ಪಕ್ಕದಲ್ಲೇ ಒಂದೊಂದು ಸ್ಟಿಚ್ ನೋಡಿ, ಇವಾಗ ನಾನು ಮಾಡ್ತಾ ಇದ್ದೀನಲ್ವ, ಬೋರ್ಡ್ ನೋಡ್ಕೊಳ್ಳಿ ಯಾವ ರೀತಿ ಮೂವ್ ಮಾಡ್ತೀನಿ ಅಂತ ನೋಡಿಕೊಂಡು ನೀವು ಸಹ ಇದೇ ಥರ ಮಾಡಿ, ಆಯಿತಾ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತಲೇ ನಾನಿವತ್ತು ಬ್ಯಾಕಲ್ಲಿ ಮಾಡ್ತಾ ಇರೋವಂಥ ಡಿಸೈನ್ನ ತೋರಿಸ್ತಾ ಇರೋದು. ಯಾಕೆಂದರೆ ಯಾವಾಗಲೂ ಫ್ರಂಟ್ ಶೇಪ್ ಅಷ್ಟೇ ತೋರಿಸ್ತಿದೆ. ನೋಡಿ, ಬ್ಯಾಕ್ ಫೈನಲಿ ಕಂಪ್ಲೀಟ್ ಆಯಿತು. ಡಿಸೈನ್ ಮಾತ್ರ ಸೂಪರಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮೆಂಬರ್ಶಿಪ್ ತೊಗೊಂಡು ನೀವು ಕೂಡ ಎಂಬ್ರಾಯ್ಡ್ರಿನ ಕಲೀರಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.